ನಮಸ್ಕಾರ. ಕಿಡ್ನಿಯಲ್ಲಿ ಕಲ್ಲಾಗಿದೆ ಅನ್ನೋ ಅನುಮಾನ ಬಂದ ತಕ್ಷಣ ಮನ್ಸಲ್ಲಿ ಒಂದು ರೀತಿ ಆತಂಕ ಶುರುವಾಡುತ್ತೆ ಅಲ್ವಾ, ಮುಂದೇನು ಅಂತ. ಇವತ್ತಿನ ಈ ಚರ್ಚೆಯಲ್ಲಿ ವೈದ್ಯರು ಆ ನೋವಿನ ಅಸಲಿ ಕಾರಣ ಏನು ಅಂತ ಹೇಗೆ ಕಂಡುಹಿಡಿತಾರೆ ಮತ್ತು ಈ ಮಾಡರ್ನ್ ಟೆಕ್ನಾಲಜಿ ಈ ರಹಸ್ಯವನ್ನ ಭೇದಿಸೋಕೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದ್ಸಲ ಯೋಚನೆ ಮಾಡಿ, ಹೊಟ್ಟೆಯ ಸೈಡಲ್ಲಿ ಅಥವಾ ಬೆನ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಚುಚ್ಚಿದ ಹಾಗೆ ಒಂದು ನೋವು. ಆ ಕ್ಷಣದಲ್ಲಿ ದೇಹದೊಳಗೆ ಏನೋ ಸರಿ ಇಲ್ಲ ಅನ್ನೋ ಭಯ ಕಾಡೋದು ತುಂಬಾನೇ ಸಹಜ. ಅಸಲಿಗೆ ಈ ನೋವಿನ ಹಿಂದಿನ ಕಾರಣವಾದರೂ ಏನು? ಈ ಒಂದು ಕನ್ಫ್ಯೂಷನ್ ಇದೆಯಲ್ಲ, ಅದೇ ನಮ್ಮನ್ನ ಜಾಸ್ತಿ ಚಿಂತೆಗೀಡು ಮಾಡುತ್ತೆ. ಇದರ ಮೂಲವನ್ನು ಪತ್ತೆ ಮಾಡದೆ ಚಿಕಿತ್ಸೆಯ ಮೊದಲ ಹಾಗೂ ಅತ್ಯಂತ ಪ್ರಮುಖ ಹೆಜ್ಜೆ. ಈ ಹಂತದಲ್ಲಿ ಡಾಕ್ಟರ್ಸ್ ತಮ್ಮ ಅನುಭವದ ಮೇಲೆ ಓಕೆ, ಇದು ಕಿಡ್ನಿ ಕಲ್ಲಿರಬಹುದು ಅಂತ ಗೆಸ್ ಮಾಡ್ತಾರೆ. ಅದೇ ಕನ್ಫರ್ಮ್ ಮಾಡ್ಕೊಳ್ಳೋಕೆ ದೇಹದೊಳಗೆ ಒಂದು ಕ್ಲಿಯರ್ ಪಿಕ್ಚರ್ ಬೇಕೇ ಬೇಕು. ಇಲ್ಲೇ ನೋಡಿ, ಮೆಡಿಕಲ್ ಇಮೇಜಿಂಗ್ ಒಂದು ಡಿಟೆಕ್ಟಿವ್ ಥರ ಕೆಲಸ ಮಾಡೋದು. ಆ ನಿಗೂಢ ನೋವಿನ ಹಿಂದಿರೋ ಸತ್ಯವನ್ನ ನಮಗೆ ತೋರಿಸುತ್ತೆ. ಹಾಗಾದ್ರೆ ವೈದ್ಯರು ದೇಹದೊಳಗೆ ಕಣ್ಣಿಟ್ಟು ನೋಡಕ್ಕಾಗಲ್ಲ ಅಲ್ವಾ? ಆದ್ರೂ ಆ ಕಲ್ಲಿನ ಹೇಗೆ ನೋಡ್ತಾರೆ? ಉತ್ತರ ಇಲ್ಲಿದೆ: ಇಮೇಜಿಂಗ್ ಟೆಕ್ನಾಲಜಿಯ ಪವರ್. ಇದು ಸುಮ್ಮನೆ ಒಂದು ಚಿತ್ರ ಅಲ್ಲ, ಬದಲಿಗೆ ನೋವಿನ ಮೂಲಕ್ಕೆ ನಮ್ಮನ್ನ ಕರ್ಕೊಂಡು ಹೋಗೋ ಒಂದು ವಿಜುವಲ್ ಮ್ಯಾಪ್ ಇದ್ದ ಹಾಗೆ. ಮೊದಲಿಗೆ ಮತ್ತು ಹೆಚ್ಚಾಗಿ ಮಾಡೋ ಟೆಸ್ಟ್ ಅಂದ್ರೆ ಅದು ಅಲ್ಟ್ರಾಸೌಂಡ್, ಅಂದ್ರೆ ಸೋನೋಗ್ರಫಿ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಇದರಲ್ಲಿ ಯಾವುದೇ ರೀತಿಯ ಅಪಾಯಕಾರಿ ವಿಕಿರಣ ಅಂದ್ರೆ ರೇಡಿಯೇಷನ್ ಇರೋದಿಲ್ಲ. ಇದು ಕೇವಲ ಸೌಂಡ್ ವೇವ್ಸನ್ನು ಬಳಸೋದ್ರಿಂದ ಗರ್ಭಿಣಿಯರಿಗೂ ಸರಿ, ಮಕ್ಕಳಿಗೂ ಸರಿ, ಇದು ಕಂಪ್ಲೀಟಾಗಿ ಸೇಫ್. ಇದರ ಪ್ರಾಸೆಸ್ ಕೂಡ ತುಂಬ ಸಿಂಪಲ್. ಮೊದಲು ಹೊಟ್ಟೆ ಮೇಲೆ ಒಂದು ಜೆಲ್ ಹಾಕ್ತಾರೆ. ಆಮೇಲೆ ಟ್ರಾನ್ಸ್ಡ್ಯೂಸರ್ ಅನ್ನೋ ಒಂದು ಸಣ್ಣ ಉಪಕರಣವನ್ನ ಸ್ಕಿನ್ ಮೇಲೆ ನಿಧಾನವಾಗಿ ಮೂವ್ ಮಾಡ್ತಾರೆ. ಈ ಸೌಂಡ್ ವೇವ್ಸ್ ಕಲ್ಲುಗಳ ತರಹದ ಗಟ್ಟಿ ವಸ್ತುಗಳಿಗೆ ತಾಗಿದಾಗ ಎಕೋ ಥರ ವಾಪಸ್ ಬರುತ್ತೆ. ಇದನ್ನೇ ಕಂಪ್ಯೂಟರ್ ಪರದೆಯ ಮೇಲೆ ಒಂದು ಲೈವ್ ಚಿತ್ರವಾಗಿ ತೋರಿಸಲಾಗುತ್ತೆ. ಇದು ಸಂಪೂರ್ಣವಾಗಿ ನೋವು ರಹಿತವಾದ ಪ್ರಕ್ರಿಯೆ. ಆದರೆ ಎಲ್ಲಾ ಸಿಚುವೇಷನ್ಗಳಿಗೂ ಸೋನೋಗ್ರಫಿ ಒಂದೇ ಸೊಲ್ಯೂಷನ್ ಅಲ್ಲ. ಕೆಲವು ಸಲ ಇನ್ನೂ ಹೆಚ್ಚು ನಿಖರವಾದ ಮಾಹಿತಿ ಬೇಕಾಗುತ್ತೆ. ಹಾಗಾದ್ರೆ ಯಾವ ಟೆಸ್ಟ್ ಯಾವ ಸಂದರ್ಭಕ್ಕೆ ಸರಿ? ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಈ 3 ಪರೀಕ್ಷೆಗಳ ಮಧ್ಯೆ ಒಂದು ರೀತಿ ಗಿವ್ ಅಂಡ್ ಟೇಕ್ ಪಾಲಿಸಿ ಇದೆ. ಅಲ್ಟ್ರಾಸೌಂಡ್ ಸೇಫ್, ಆದರೆ ಕೆಲವೊಮ್ಮೆ ಚಿಕ್ಕ ಪುಟ್ಟ ಕಲ್ಲುಗಳು ಅದರ ಕಣ್ಣು ತಪ್ಪಿಸಬಹುದು. ಎಕ್ಸ್ರೇ ತುಂಬ ಫಾಸ್ಟ್ ಮತ್ತು ಕಡಿಮೆ ಖರ್ಚಿನದು, ಆದರೆ ಎಲ್ಲ ತರಹದ ಕಲ್ಲುಗಳನ್ನ ಅದರಿಂದ ಪತ್ತೆ ಮಾಡೋಕ್ಕೆ ಆಗಲ್ಲ. ಇನ್ನೊಂದೆಡೆ ಸಿಟಿ ಸ್ಕ್ಯಾನ್, ಇದು ಅತ್ಯಂತ ನಿಖರವಾದ ಚಿತ್ರವನ್ನ ಕೊಡುತ್ತೆ, ಆದರೆ ಇದರಲ್ಲಿ ರೇಡಿಯೇಷನ್ ಮತ್ತು ಖರ್ಚು ಸ್ವಲ್ಪ ಜಾಸ್ತಿನೇ ಇರುತ್ತೆ. ಈ ಚಾರ್ಟ್ ನೋಡಿದ್ರೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗತ್ತೆ. ನೋಡಿ, ಸಿಟಿ ಸ್ಕ್ಯಾನ್ 95%ಗಿಂತ ಹೆಚ್ಚು ನಿಖರತೆ ಹೊಂದಿದೆ. ಇದಕ್ಕಾಗಿಯೇ ಇದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಯಾಕಂದ್ರೆ ಇದು ದೇಹದ ಸ್ಲೈಸ್ ಬೈ ಸ್ಲೈಸ್ ಚಿತ್ರಗಳನ್ನ ಕೊಡುತ್ತೆ, ಅತಿ ಸಣ್ಣ ಕಲ್ಲುಗಳನ್ನು ಕೂಡ ಬಿಡದೆ ಪತ್ತೆ ಮಾಡುತ್ತೆ. ಅಲ್ಟ್ರಾಸೌಂಡ್ ಕೂಡ ಎಫೆಕ್ಟಿವ್, ಆದರೆ ಅದರ ನಿಖರತೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಈ ಸ್ಕ್ಯಾನ್ಗಳಿಗೆ ರೆಡಿಯಾಗೋದು ತುಂಬ ಈಸಿ. ಅಲ್ಟ್ರಾಸೌಂಡ್ಗೆ ಹೋಗೋ ಮುಂಚೆ ಜಾಸ್ತಿ ನೀರು ಕುಡಿಯಿರಿ ಅಂತ ಹೇಳ್ಬೋದು, ಯಾಕಂದ್ರೆ ಮೂತ್ರಕೋಶ ಫುಲ್ ಆಗಿದ್ರೆ ಚಿತ್ರಗಳು ತುಂಬ ಕ್ಲಿಯರ್ ಆಗಿ ಬರುತ್ತೆ. ಎಕ್ಸ್ರೇಗೆ ಸಾಮಾನ್ಯವಾಗಿ ಯಾವುದೇ ಸ್ಪೆಷಲ್ ಪ್ರಿಪರೇಷನ್ ಬೇಕಾಗಲ್ಲ. ಸಿಟಿ ಸ್ಕ್ಯಾನ್ಗೆ ಮಾತ್ರ ಡಾಕ್ಟರ್ಸ್ ಕೆಲವು ಗಂಟೆಗಳ ಕಾಲ ಏನು ತಿನ್ಬೇಡಿ ಕುಡಿಬೇಡಿ ಅಂತ ನಿರ್ದಿಷ್ಟ ಸೂಚನೆಗಳನ್ನು ಕೊಡಬಹುದು. ಅದನ್ನ ಫಾಲೋ ಮಾಡೋದು ಇಂಪಾರ್ಟೆಂಟ್. ಸ್ಕ್ಯಾನ್ ಮಾಡೋದು ಕೇವಲ ಮೊದಲನೇ ಸ್ಟೆಪ್ ಅಷ್ಟೇ. ನಿಜವಾದ ಕತೆ ಶುರುವಾಗೋದು ಆ ಚಿತ್ರಗಳನ್ನ ಎಕ್ಸ್ಪರ್ಟ್ಸ್ ಅನಲೈಸ್ ಮಾಡಿದಾಗ. ಹಾಗಾದ್ರೆ ರೇಡಿಯಾಲಜಿಸ್ಟ್ಗಳು ಆ ಚಿತ್ರಗಳಲ್ಲಿ ಎಕ್ಸಾಕ್ಟಾಗಿ ಏನನ್ನ ಹುಡುಕ್ತಾರೆ? ರೇಡಿಯಾಲಜಿಸ್ಟ್ಗಳು ಆ ಚಿತ್ರಗಳನ್ನು ನೋಡುವಾಗ ಅವರು ಮುಖ್ಯವಾಗಿ 3 ವಿಷಯಗಳನ್ನ ಗಮನಿಸ್ತಾರೆ. ಮೊದಲನೆಯದು ಕಲ್ಲಿನ ಸೈಜ್, ಅಂದ್ರೆ ಅದು ಎಷ್ಟು ದೊಡ್ಡದಾಗಿದೆ. ಎರಡನೇದು ಲೊಕೇಶನ್, ಅಂದ್ರೆ ಅದು ಕಿಡ್ನಿಯಲ್ಲೇ ಇದೆಯಾ ಅಥವಾ ಮೂತ್ರನಾಳದಲ್ಲಿ ಎಲ್ಲಾದ್ರೂ ಸಿಕ್ಕಾಕೊಂಡಿದೆಯಾ. ಮತ್ತು ಮೂರನೇದು ಅದರ ಡೆನ್ಸಿಟಿ, ಅಂದ್ರೆ ಆ ಕಲ್ಲು ಯಾವ ವಸ್ತುವಿನಿಂದ ಆಗಿರಬಹುದು ಅನ್ನೋ ಅಂದಾಜು. ಈ 3 ಸುಳಿವುಗಳೇ ಮುಂದಿನ ಟ್ರೀಟ್ಮೆಂಟ್ಗೆ ದಾರಿದೀಪ. ಒಂದು ವೇಳೆ ಕಲ್ಲಿನ ಗಾತ್ರ 5 ಮಿಲಿಮೀಟರ್ಗಿಂತ ಕಡಿಮೆ ಇದ್ರೆ ಸಾಮಾನ್ಯವಾಗಿ ಅದು ತನ್ನಷ್ಟಕ್ಕೆ ತಾನೇ ನ್ಯಾಚುರಲ್ ಆಗಿ ಹೊರಗೆ ಹೋಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಡಾಕ್ಟರ್ಸ್ ಜಾಸ್ತಿ ನೀರು ಕುಡೀರಿ ಮತ್ತು ನೋವಿದ್ರೆ ಪೇನ್ ಕಿಲ್ಲರ್ಸ್ ತಗೊಳ್ಳಿ ಅಂತ ಸಲಹೆ ಕೊಡ್ತಾರೆ. ಆದರೆ ಕಲ್ಲಿನ ಗಾತ್ರ 10 ಮಿಲಿಮೀಟರ್ಗಿಂತ ಜಾಸ್ತಿ ಇದ್ರೆ ಪರಿಸ್ಥಿತಿ ಬೇರೆ. ಆಗ ಅದಕ್ಕೆ ಮೆಡಿಕಲ್ ಇಂಟರ್ವೆನ್ಷನ್, ಅಂದ್ರೆ ವೈದ್ಯಕೀಯ ಹಸ್ತಕ್ಷೇಪ ಅಥವಾ ಸರ್ಜರಿಯೇ ಬೇಕಾಗಬಹುದು. ಯಾಕಂದ್ರೆ ಇಷ್ಟು ದೊಡ್ಡ ಕಲ್ಲುಗಳು ತಾವಾಗೇ ಹೊರಗೆ ಬರೋದು ತುಂಬಾ ಕಷ್ಟ ಮತ್ತೆ ವಿಪರೀತ ನೋವನ್ನು ಉಂಟು ಮಾಡಬಹುದು. ಸರಿ, ಸ್ಕ್ಯಾನ್ ರಿಪೋರ್ಟ್ಸ್ ಕೈಗೆ ಬಂತು. ಈಗ ಮುಂದೇನೋ? ಆ ಚಿತ್ರಗಳು ಡೈರೆಕ್ಟ್ ಆಗಿ ಟ್ರೀಟ್ಮೆಂಟ್ ಪ್ಲಾನ್ ಅನ್ನ ಹೇಗೆ ಡಿಸೈಡ್ ಮಾಡುತ್ತೆ ನೋಡೋಣ. ಮೂಲಭೂತವಾಗಿ ಹೇಳೋದಾದ್ರೆ 2 ದಾರಿಗಳಿವೆ. ಒಂದು, ಕಲ್ಲು ಚಿಕ್ಕದಾಗಿದ್ರೆ ವೈದ್ಯರು ವೆಯ್ಟ್ ಅಂಡ್ ವಾಚ್ ಅಪ್ರೋಚ್ ತಗೊಳ್ತಾರೆ.
ಅಂದ್ರೆ ಜಾಸ್ತಿ ನೀರು ಕುಡಿದು ಅದು ತಾನಾಗಿಯೇ ಹೋಗ್ಲಿ ಅಂತ ಸಮಯ ಕೊಡೋದು. ಆದ್ರೆ ಕಲ್ಲು ದೊಡ್ಡದಾಗಿದ್ರೆ ಅಥವಾ ಸಿಕ್ಕಾಪಟ್ಟೆ ನೋವು ಕೊಡ್ತಿದ್ರೆ ಆಗ ಶಾಕ್ ವೇವ್ ಥೆರಪಿ ಅಥವಾ ಸರ್ಜರಿಯಂತಹ ಆಕ್ಟಿವ್ ಟ್ರೀಟ್ಮೆಂಟ್ ಕಡೆಗೆ ಹೋಗಬೇಕಾಗುತ್ತೆ. ಒಂದ್ಸಾರಿ ಕಿಡ್ನಿ ಕಲ್ಲು ಬಂದವರಿಗೆ ಅದು ಮತ್ತೆ ಬರೋ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ರೆಗ್ಯುಲರ್ ಆಗಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸ್ತಾ ಇದ್ರೆ, ಹೊಸದಾಗಿ ಕಲ್ಲುಗಳು ಫಾರ್ಮ್ ಆಗ್ತಿದ್ರೆ ಅದನ್ನ ಶುರುವಿನ ಹಂತದಲ್ಲೇ ಪತ್ತೆ ಮಾಡ್ಬೋದು. ಆಗ ಅದು ದೊಡ್ಡದಾಗೋ ಮೊದಲೇ ಈಸಿಯಾಗಿ ಟ್ರೀಟ್ ಮಾಡ್ಬೋದು. ಇಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಇದ್ರೂ ಅದನ್ನ ಬಳಸೋ ಟೀಮ್ನ ಎಕ್ಸ್ಪೀರಿಯನ್ಸ್ ಮತ್ತು ಜ್ಞಾನ ತುಂಬಾನೇ ಮುಖ್ಯ ಆಗುತ್ತೆ. ಇದು ಒಳ್ಳೆ ಕ್ಯಾಮರಾ ಇದ್ದ ಹಾಗೆ. ಅದನ್ನ ಬಳಸೋ ಫೋಟೋಗ್ರಾಫರ್ ಚೆನ್ನಾಗಿದ್ರೆ ತಾನೇ ಒಳ್ಳೆ ಫೋಟೋ ಬರೋದು. ಹಾಗೇನೆ ಬೆಸ್ಟ್ ರಿಸಲ್ಟ್ಸ್ಗೆ ಟೆಕ್ನಾಲಜಿ ಮತ್ತು ಎಕ್ಸ್ಪರ್ಟ್ಸ್ ಇಬ್ರೂ ಒಟ್ಟಿಗೆ ಕೆಲಸ ಮಾಡಬೇಕು. ಯಾವುದೇ ಒಂದು ಒಳ್ಳೆ ಚಿಕಿತ್ಸೆಯ ಹೃದಯ ಭಾಗದಲ್ಲಿ ಈ ಫಿಲಾಸಫಿ ಇರುತ್ತೆ. ಅಂದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಜೊತೆಗೆ ರೋಗಿಗಳ ಬಗ್ಗೆ ಒಂದು ಕಾಳಜಿ, ಒಂದು ಸಹಾನುಭೂತಿ. ನೋಡಿ, ಟೆಕ್ನಾಲಜಿ ದೇಹವನ್ನ ಗುಣಪಡಿಸಿದ್ರೆ ಆ ಕಾಳಜಿ ಇದೆಯಲ್ಲ, ಅದು ಮನಸ್ಸಿಗೆ ಧೈರ್ಯ ತುಂಬುತ್ತೆ. ಅರ್ಕ ಅನುಗ್ರಹ ಆಸ್ಪತ್ರೆಯಂತಹ ಸಂಸ್ಥೆಗಳು ಇದೇ ತತ್ವವನ್ನೇ ತಮ್ಮ ಗೈಡಿಂಗ್ ಪ್ರಿನ್ಸಿಪಲ್ ಆಗಿಟ್ಕೊಂಡಿವೆ. ಒಂದು ಒಳ್ಳೆ ಮೆಡಿಕಲ್ ಟೀಮ್ನ ಅಡಿಪಾಯವೇ ಅನುಭವ. 10 ವರ್ಷಗಳ ಅನುಭವ ಇದೆಯಲ್ಲ, ಅದು ಯಾವುದೇ ಟೆಕ್ನಾಲಜಿಗಿಂತ ದೊಡ್ಡ ಜ್ಞಾನವನ್ನ ಕೊಡುತ್ತೆ. ಭಾರತದ ಕೆಲವು ಟಾಪ್ ಸ್ಪೆಷಲಿಸ್ಟ್ಗಳನ್ನೇ ಒಳಗೊಂಡ ಒಂದು ಟೀಮ್ ಇದ್ದಾಗ ಅದು ರೋಗಿಗಳಲ್ಲಿ ಒಂದು ನ್ಯಾಚುರಲ್ ಆದ ನಂಬಿಕೆಯನ್ನ ಮೂಡಿಸುತ್ತೆ. ಹಾಗಾದ್ರೆ ಒಂದು ಉತ್ತಮ ಆರೋಗ್ಯ ಸೇವೆಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಏನು? ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್, ಅಡ್ವಾನ್ಸ್ ಟೆಕ್ನಾಲಜಿ, 24/7 ಎಮರ್ಜೆನ್ಸಿ ಸಪೋರ್ಟ್ ಮತ್ತು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ರೋಗಿಯನ್ನೇ ಫಸ್ಟ್ ಇಡೋ ಒಂದು ಕೇರಿಂಗ್ ಆಟಿಟ್ಯೂಡ್. ಇವೆಲ್ಲವೂ ಸೇರಿದಾಗ ಮಾತ್ರ ಬೆಸ್ಟ್ ರಿಸಲ್ಟ್ಸ್ ಸಾಧ್ಯ. ಕೊನೆಯದಾಗಿ ನಮ್ಮ ದೇಹ ಇದೆಯಲ್ಲ, ಅದು ಯಾವಾಗಲೂ ನಮಗೆ ಏನಾದ್ರೊಂದು ಸಿಗ್ನಲ್ ಕಳಿಸ್ತಾನೆ ಇರುತ್ತೆ. ಆ ಸಿಗ್ನಲ್ಗಳನ್ನು ಕೇಳಿಸ್ಕೊಳ್ಳೋದು, ಅದಕ್ಕೆ ಟೈಮ್ಗೆ ಸರಿಯಾಗಿ ರೆಸ್ಪಾಂಡ್ ಮಾಡೋದು ನಮ್ಮ ಕೈಯಲ್ಲೇ ಇದೆ. ನಮ್ಮ ಆರೋಗ್ಯದ ಮಾತುಗಳನ್ನು ಕೇಳಿಸ್ಕೊಳ್ಳೋಕ್ಕೆ ನಾವೆಲ್ಲ ಸಿದ್ಧರಿದ್ದೀವಾ?